ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಫಸ್ಟು ನಿಮಗೆ ಬಂದು ತಲುಪುತ್ತೆ. ಈಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮಸಾಲೆಗೆ ತೆಂಗಿನಕಾಯಿ, 1-2 ಸ್ಪೂನು ಧನಿಯಾ, ಶುಂಠಿ 1 ಇಂಚಷ್ಟು, 7-8 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ 1-2 ಗೆಡ್ಡೆ, ಸ್ವಲ್ಪ ಲವಂಗ, ಚಕ್ಕೆ, 1 ಏಲಕ್ಕಿ, 4 ಕಾಳು ಮೆಣಸು, ಸ್ವಲ್ಪ ಸೋಂಪ. ಈಗ ಒಂದು ಜಾರಿಗೆ ಇದನ್ನೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದೊಂದು ಸ್ವಲ್ಪ, ಇದನ್ನೆಲ್ಲ ರುಬ್ಕೊಬಂದ್ಬಿಡ್ಬೇಕು. ಈಗ ಈ ಥರ ರುಬ್ಕೊಬಂದಿದೆ. ಈಗ ಸೈಡ್ಗೆ ಇಟ್ಕೊಂಡು ಈಗ ನಾನು 3/4 kg ಅಕ್ಕಿ ತೊಗೊಂಡಿದ್ದೀನಿ. 3 ಕಪ್ಪಷ್ಟು ಮಾಡ್ತೀನಿ. ಇದನ್ನ ಚೆನ್ನಾಗಿ ತೊಳೆದಿಟ್ಕೋಬೇಕು. ಈಗ ಕ್ಲೀನಾಗಿ ತೊಳೆದಿಟ್ಕೊಂಡಿದೆ. ಒಂದು ಸೈಡ್ಗೆ ಈಗ ತರಕಾರಿಗೆ ಬೇಕಾಗಿರೋದು ಬೇಯಿಸಿರುವಂಥ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ 1 ಕ್ಯಾರೆಟು, 1 ನವಲಕೋಸು, ಬೀನ್ಸು ಸ್ವಲ್ಪ, 1 ಆಲೂಗೆಡ್ಡೆ, ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ತೊಗೋಬೋದು, 1 4 ಟೊಮೊಟೊ, 3 ಈರುಳ್ಳಿ, ಪಲಾವ್ ಎಲೆ, 1-2 ಚಕ್ಕೆ, 4 ಲವಂಗ, 1-2 ಏಲಕ್ಕಿ, ಸ್ವಲ್ಪ ಕರಿಬೇವು ಸೊಪ್ಪು ಒಗ್ಗರಣೆಗೆ. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಆ ಎಣ್ಣೆ ಕಾಯ್ತಾ ಇದ್ದಾಗಲೇ ಇವೆಲ್ಲ ಹಾಕ್ಕೋಬೇಕು. ಈಗ ಈರುಳ್ಳಿ ಹಾಕ್ಕೋಬೇಕು, ಕರಿಬೇವು ಸೊಪ್ಪು, ಅದು 1-2-3 ನಿಮಿಷ ಬಾಡಿಸ್ಕೋಬೇಕು. ಈಗ ಇದಕ್ಕೆ ಹೆಚ್ಚಿಟ್ಟಿರುವಂಥ ಟೊಮೊಟೊನ ಹಾಕ್ಕೋಬೇಕು. ಇದು ಚೆನ್ನಾಗಿ ಸ್ವಲ್ಪ ಬಾಡಿಸ್ಬಿಡಬೇಕು. ಜೊತೆ ತರಕಾರಿನೂ ಹಾಕ್ಕೋಬೇಕು. ಹಾಗೆ ಬಟಾಣಿ ಬೇಯಿಸಿಟ್ಟಿತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆ ರುಬ್ಬಿತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸ್ವಲ್ಪ ಚೆನ್ನಾಗಿ ಕುದಿಸಬೇಕು, 1-2 ನಿಮಿಷ. ಅದು ಕುದಿಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿರೋ ನೀರು, ಈಗ ಅಕ್ಕಿ 3 ಕಪ್ ಅಕ್ಕಿ ತೊಗೊಂಡಿದ್ದಲ್ಲ, 6 ಕಪ್ ನೀರು ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಬಿಸಿನೀರು ಹಾಕಿತ್ತಲ್ಲ, ಬೇಗ ಕುದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಬಿಡಬೇಕು. ಈಗ ಕುದಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ತೊಳೆದಿಟ್ಟಿರುವಂಥ ಅಕ್ಕಿನ ಅದಕ್ಕೆ ಹಾಕ್ಕೋಬೇಕು.
ಈಗ ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆದಾಗ ಲಿಡ್ ಹಾಕಿ 3 ವಿಸಿಲ್ಗೆ ಬರೋ ತನಕ ಬಿಡಬೇಕು. ಅಂದರೆ 2 ವಿಸಿಲ್ ಸಾಕಾಗುತ್ತೆ. ಈಗ 2 ವಿಸಿಲ್ ಬಂದಾಗಿತ್ತು. ಪ್ರೆಷರ್ ಯಾರಿದೆ ಈಗ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಇದಾಗಿದೆ. ಮಸಾಲೆ ಎಲ್ಲ ಮೇಲ್ಗಡೆ ಬಂದುಬಿಟ್ಟಿದೆ. ಇದನ್ನ ಕ್ಲೀನಾಗಿ ನಿಧಾನಕ್ಕೆ ಸ್ಪೂನ್ ತಗೊಂಡು ಸ್ವಲ್ಪವಾಗಿ ಮಿಕ್ಸ್ ಮಾಡ್ಕೋಬೇಕು. ಉದುರಾಗಿ ಚೆನ್ನಾಗಿದೆ. ಆದಷ್ಟು ಸ್ವಲ್ಪ ನಿಧಾನಕ್ಕೆ ತೆಗೆದು ಮಾಡಬೇಕು, ಅಲ್ಲದೆ ಹೋದರೆ ಕಲಸೋಗುತ್ತೆ. ಈಗ ಎಲ್ಲ ಕರೆಕ್ಟಾಗಿ ಆಗಿದೆ, ಮಿಕ್ಸ್ ಆಗಿದೆ. ಈ ಥರ ಕ್ಲೀನಾಗಿ ಮಾಡ್ಕೋಬೇಕು. ಇದಕ್ಕೆ ಮೊಸರು ಇಲ್ಲದೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಪಲಾವು. ಬೇಕಿದ್ರೆ ಮೊಸರು ಹಾಕೋಬೋದು. ಮೊಸರು ಇದ್ದರೆ ಒಂಥರ ಟೇಸ್ಟ್ ಇರುತ್ತೆ, ಮೊಸರು ಇಲ್ಲದೆ ಹೋದ್ರೇ ಅದೇ ಒಂಥರ ಟೇಸ್ಟ್ ಇರುತ್ತೆ. ಮೊಸರು ಬೇಕಿದ್ದರೆ ಮೊಸರು ಹಾಕೋಬೋದು, ಇಲ್ಲದೆ ಹೋದರೆ ಹಾಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾಯಿದ್ದೀನಿ. ಹೇಗೆ ಬಂದಿತ್ತು ಪಲಾವು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.